ನಮಸ್ಕಾರ ಪ್ರಿಯ ವೃಶ್ಚಿಕ ರಾಶಿಯವರೇ, ಜೀವನದಲ್ಲಿ ಕೆಲವೊಮ್ಮೆ ನಮ್ಮನ್ನು ಬಿಟ್ಟು ಹೋಗುವ ವಸ್ತುಗಳು ನಿಜವಾಗಿಯೂ ಕಳೆದು ಹೋಗುವುದಿಲ್ಲ. ಅವು ಕೇವಲ ಒಂದು ಉತ್ತಮ ರೂಪದಲ್ಲಿ ಮರಳಿ ಬರುವ ತಯಾರಿಯಲ್ಲಿರುತ್ತವೆ. ಇದೇ ಕಾರಣಕ್ಕಾಗಿ ಇಂದು ನಾವು 2025ರ ಕೊನೆಯ ತಿರುವಿನಲ್ಲಿ ನಿಂತಿರುವಾಗ ಸಮಯ, ಗ್ರಹಗಳು ಮತ್ತು ಪರಿಸ್ಥಿತಿಗಳು ಒಟ್ಟಾಗಿ ಅಂತಹ ಒಂದು ಕಥೆಯನ್ನು ಬರೆಯುತ್ತಿವೆ. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಈ ಮೂರು ಒಟ್ಟಿಗೆ ನಿಂತು ನಿಮ್ಮ ಭಾಗ್ಯವನ್ನು ನಿರ್ಧರಿಸುತ್ತಿವೆ. ಈ ಬದಲಾವಣೆಯ ಸಮಯದಲ್ಲಿ ಒಂದು ಅತ್ಯಂತ ಮಹತ್ವದ ಕ್ಷಣವಿದೆ. ಡಿಸೆಂಬರ್ 31, 2025 ಸಂಜೆ 5:25. ಈ ಸಮಯದಲ್ಲಿಯೇ ದೇವಗುರು ಬೃಹಸ್ಪತಿಯು ನಿಮ್ಮ ಕುಂಡಲಿಯ ಅಷ್ಟಮ ಭಾವದಲ್ಲಿ ವಕ್ರಿಯಾಗಿ ಮತ್ತೊಮ್ಮೆ ಪ್ರವೇಶಿಸುತ್ತಿದ್ದಾನೆ. ಈ ಅಷ್ಟಮ ಭಾವವೇ ಮೋಕ್ಷ ನೀಡುವುದು, ಪರಿವರ್ತನೆ ತರುವುದು, ಗುಪ್ತ ವಿಷಯಗಳನ್ನು ಬಯಲಿಗೆ ತರುವುದು ಮತ್ತು ಮನುಷ್ಯನನ್ನು ಒಳಗಿನಿಂದ ಹೊಸದಾಗಿ ರೂಪಿಸುವುದು. ಈ ಗೋಚಾರವು ಕೇವಲ ಒಂದು ಘಟನೆಯಲ್ಲ, ಇದು ನಿಮ್ಮ ಸಂಪೂರ್ಣ 2026ರ ಬ್ಲೂ ಪ್ರಿಂಟ್ ಆಗಿದೆ. ಮುಂದಿನ 12 ತಿಂಗಳುಗಳ ದಿಕ್ಕು ಹೇಗೆ ಬದಲಾಗಲಿದೆ, ಯಾವ ತಡೆಗಳು ಕೊನೆಗೊಳ್ಳಲಿವೆ, ಯಾವ ಕಳೆದುಹೋದ ವಸ್ತುಗಳು ಮರಳಿ ಬರಲಿವೆ ಮತ್ತು ನಿಮ್ಮ ಭಾಗ್ಯ ಹೇಗೆ ಮತ್ತೆ ಎಚ್ಚರಗೊಳ್ಳಲಿದೆ ಎಂಬುದರ ಸಂಪೂರ್ಣ ಚಿತ್ರಣವನ್ನು ಈ ಒಂದು ಗ್ರಹ ಬದಲಾವಣೆಯೇ ನಿರ್ಧರಿಸಲಿದೆ. ಆದ್ದರಿಂದ ಸಿದ್ಧರಾಗಿರಿ, ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಪ್ರಕ್ರಿಯೆ ಶುರುವಾಗಲಿದೆ. ಅದು ನಿಮ್ಮ ಹಳೆಯ ಹೊರೆಗಳು, ಹಳೆಯ ಗೊಂದಲಗಳು ಮತ್ತು ಹಿಂದಿನ ತೊಂದರೆಗಳನ್ನು ಕೊನೆಗಾಣಿಸಿ ನಿಮ್ಮ ಕೈಗೆ ಆಕಸ್ಮಿಕವಾಗಿ ಸೌಭಾಗ್ಯದ ಹೊಸ ಬಾಗಿಲು ತೆರೆಯುವ ಚಾವಿಯನ್ನು ಕೊಡಲಿದೆ. ಈ ಸಮಯದಲ್ಲಿ ಬದಲಾವಣೆಯು ಕೇವಲ ಹೊರಗೆ ಮಾತ್ರವಲ್ಲ, ಒಳಗೂ ಸಹ ಆಗಲಿದೆ. ಯಾವುದೇ ವೃಶ್ಚಿಕ ರಾಶಿಯವರಿಗೆ ಇದಕ್ಕಿಂತ ದೊಡ್ಡ ಬದಲಾವಣೆ ಬೇರೆ ಇಲ್ಲ. ಅಷ್ಟಮ ಭಾವದಲ್ಲಿ ವಕ್ರಿಯಾಗಿ ಮರಳುವ ದೇವಗುರು ಬೃಹಸ್ಪತಿಯು ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯ ರಿಸೆಟ್ ಬಟನ್ ನಂತೆ ಕೆಲಸ ಮಾಡಲಿದ್ದಾರೆ. ವರ್ಷಗಳಿಂದ ನೀವು ಹೊತ್ತೊಯ್ಯುತ್ತಿದ್ದ ಹಳೆಯ ಭಯಗಳು, ಅಪೂರ್ಣ ಕೆಲಸಗಳು, ಸಾಲದ ಒತ್ತಡ, ಒಡೆದ ಸಂಬಂಧಗಳು ಅಥವಾ ನೀವು ಯಾರಿಗೂ ಹೇಳಲಾಗದ ಭಾವನೆಗಳಿಂದ ಈಗ ಮೋಕ್ಷ ಸಿಗಲಿದೆ. ಬ್ರಹ್ಮಾಂಡವೇ ಸ್ವತಃ ನಿಮ್ಮ ಜೀವನದಿಂದ ಅನವಶ್ಯಕ ಹೊರೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತಿದೆ. 2026 ನಿಮಗೆ ಮಾನಸಿಕ ಪುನರ್ಜನ್ಮದ ವರ್ಷವಾಗಲಿದೆ. ನೀವು ಕೈಬಿಟ್ಟಿದ್ದ ಅಥವಾ ಸೋತಿದ್ದೇವೆಂದು ಭಾವಿಸಿದ್ದ ಅವಕಾಶಗಳು ಚಮತ್ಕಾರದಂತೆ ಮರಳಿ ಬರುತ್ತವೆ. ಈ ವಕ್ರೀಚಲನೆಯು ಸಮಯವನ್ನು ಹಿಂದಕ್ಕೆ ತಿರುಗಿಸಿ ನಿಮಗೆ ಎರಡನೇ ಅವಕಾಶ ನೀಡುವಂತೆ ಬಂದಿದೆ. 2026 ನಿಮಗೆ ಒಂದು ರಿಕ್ಲೇಮ್ ಇಯರ್ ಆಗಲಿದೆ. ನಿಮ್ಮ ಕಳೆದುಹೋದ ಹಕ್ಕುಗಳು, ಕನಸುಗಳು ಮತ್ತು ಸಂಬಂಧಗಳು ಮತ್ತೆ ನಿಮ್ಮ ಜೀವನಕ್ಕೆ ಮರಳಲಿವೆ. ದೇವಗುರು ಬೃಹಸ್ಪತಿಯ 5ನೇ ದೃಷ್ಟಿ ನೇರವಾಗಿ ನಿಮ್ಮ 12ನೇ ಭಾವದ ಮೇಲೆ ಬೀಳಲಿದ್ದು, ಇದು ವಿದೇಶಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಯೋಗವನ್ನು ಸಕ್ರಿಯಗೊಳಿಸಲಿದೆ. ನೀವು ರಫ್ತು ಆಮದು ವ್ಯಾಪಾರ, ವಿದೇಶಿ ಕಂಪನಿಗಳಲ್ಲಿ ಕೆಲಸ ಅಥವಾ ವಿದೇಶಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ ಅಲ್ಲಿ ದೊಡ್ಡ ಚಲನೆ ಮತ್ತು ಅವಕಾಶಗಳು ಕಂಡುಬರುತ್ತವೆ. ವೀಸಾ ಸಂಬಂಧಿತ ಸಮಸ್ಯೆಗಳಿದ್ದಲ್ಲಿ ಅವುಗಳಿಗೆ ಅನಿರೀಕ್ಷಿತ ಅನುಮೋದನೆ ದೊರೆಯಬಹುದು. ಅಷ್ಟಮ ಭಾವದ ಗುರು ಮತ್ತು ಆತನ 7ನೇ ದೃಷ್ಟಿ ನಿಮ್ಮ ಧನಭಾವದ ಮೇಲೆ ಬೀಳುವುದರಿಂದ ಅದ್ಭುತ ಆರ್ಥಿಕ ಯೋಗ ಸಕ್ರಿಯವಾಗುತ್ತದೆ. ಇದು ಆನುವಂಶಿಕ ಆಸ್ತಿ, ವಿಮಾ ಲಾಭ, ಪಿತ್ರಾರ್ಜಿತ ಧನ ಅಥವಾ ಹಳೆಯ ಹೂಡಿಕೆಯಿಂದ ಆಕಸ್ಮಿಕ ಲಾಭಗಳನ್ನು ತಂದುಕೊಡಲಿದೆ. ವರ್ಷಗಳಿಂದ ಹಣಕ್ಕಾಗಿ ಹೋರಾಡುತ್ತಿದ್ದವರಿಗೆ ಈ ವರ್ಷ ಆರ್ಥಿಕ ಭದ್ರತೆ ಸಿಗಲಿದೆ. ಧನಭಾವದ ಬಲವು ಕೇವಲ ಹಣ ನೀಡುವುದಲ್ಲದೆ ಕುಟುಂಬದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಕುಟುಂಬ ಸದಸ್ಯರ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಶಾಂತಿ ನೆಲೆಸುತ್ತದೆ. ಮನೆಯಲ್ಲಿ ವಿವಾಹ ನಿಶ್ಚಯ, ಗೃಹಪ್ರವೇಶ ಅಥವಾ ದೊಡ್ಡ ಉತ್ಸವಗಳು ನಡೆಯುವ ಬಲವಾದ ಸಾಧ್ಯತೆಗಳಿವೆ. ಗುರುವಿನ 9ನೇ ದೃಷ್ಟಿ ಚತುರ್ಥ ಭಾವದಲ್ಲಿರುವ ರಾಹುವಿನ ಮೇಲೆ ಬೀಳುವುದರಿಂದ ಮನೆಯಲ್ಲಿದ್ದ ಅಶಾಂತಿ, ಗೃಹಪ್ರವೇಶ ಅಥವಾ ದೊಡ್ಡ ಉತ್ಸವಗಳು ನಡೆಯುವ ಬಲವಾದ ಸಾಧ್ಯತೆಗಳಿವೆ. ಗುರುವಿನ 9ನೇ ದೃಷ್ಟಿ ಚತುರ್ಥ ಭಾವದಲ್ಲಿರುವ ರಾಹುವಿನ ಮೇಲೆ ಬೀಳುವುದರಿಂದ ಮನೆಯಲ್ಲಿದ್ದ ಅಶಾಂತಿ ಮತ್ತು ಮಾನಸಿಕ ಗೊಂದಲಗಳು ಕಣ್ಮರೆಯಾಗುತ್ತವೆ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮತ್ತು ಮನೆಯಲ್ಲಿ ಸುರಕ್ಷಿತ ವಾತಾವರಣ ನಿರ್ಮಾಣವಾಗುತ್ತದೆ. ಜೂನ್ 1, 2026ರಿಂದ ನಿಮ್ಮ ಭಾಗ್ಯದ ನಿಜವಾದ ಆಟ ಶುರುವಾಗಲಿದೆ. ಈ ದಿನ ದೇವಗುರು ಬೃಹಸ್ಪತಿಯು ನಿಮ್ಮ ಭಾಗ್ಯ ಭಾವಕ್ಕೆ ಪ್ರವೇಶಿಸುತ್ತಾನೆ. ಅಂದಿನಿಂದ ನಿಂತುಹೋದ ಕೆಲಸಗಳು ವೇಗ ಪಡೆದುಕೊಳ್ಳುತ್ತವೆ. ಪ್ರಮೋಷನ್, ಉದ್ಯೋಗ ಬದಲಾವಣೆ ಮತ್ತು ಪರೀಕ್ಷೆಗಳಲ್ಲಿ ಯಶಸ್ಸು ಲಭಿಸುತ್ತದೆ. 2026ರಲ್ಲಿ ಗುರು ಮತ್ತು ಶನಿಯ ಸಂಯುಕ್ತ ಗೋಚಾರವು ಅಸಾಧಾರಣ ಶಕ್ತಿಯನ್ನು ನೀಡಲಿದೆ. ಶನಿಯ ಕಠಿಣ ಪರಿಶ್ರಮ ಮತ್ತು ಗುರುವಿನ ಅವಕಾಶಗಳು ಒಟ್ಟಾಗಿ ನಿಮ್ಮ ಕೆರಿಯರ್ ಗ್ರಾಫ್ ಅನ್ನು ಉತ್ತುಂಗಕ್ಕೇರಿಸುತ್ತವೆ. ಗೌರವ, ಪದವಿ ಮತ್ತು ಪ್ರಭಾವಗಳು ಹೆಚ್ಚಾಗಲಿವೆ. ಪಂಚಮ ಭಾವದ ಸಕ್ರಿಯತೆಯಿಂದಾಗಿ ಷೇರು ಮಾರುಕಟ್ಟೆ, ಟ್ರೇಡಿಂಗ್, ಕ್ರಿಪ್ಟೋ ಅಥವಾ ಪ್ರಾಪರ್ಟಿ ಡೀಲಿಂಗ್ಗಳಲ್ಲಿ ನೀವು ಇತರರಿಗಿಂತ ಮುಂದಿರುತ್ತೀರಿ. ಕಡಿಮೆ ಸಮಯದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆಗಳಿವೆ. ಆಗಸ್ಟ್ನಿಂದ ಅಕ್ಟೋಬರ್ 2026ರ ಅವಧಿಯು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಸುವರ್ಣಕಾಲವಾಗಿರುತ್ತದೆ. ಈ ಸಮಯದಲ್ಲಿ ಗುರುವು ತನ್ನ ಉಚ್ಚ ಪ್ರಭಾವದಲ್ಲಿರುತ್ತಾನೆ. ಇದರಿಂದ ದೀರ್ಘಕಾಲದ ಕನಸುಗಳು ನನಸಾಗಲಿವೆ. ಪರಿಣಾಮಕಾರಿ ಪರಿಹಾರಗಳು.
ಪ್ರತಿ ಗುರುವಾರ ಬೆಲ್ಲ ಮತ್ತು ಕಡಲೆ ಹಿಟ್ಟಿನ ಉಂಡೆಗಳನ್ನು ದಾನ ಮಾಡಿ. ಇದು ಮಾನಸಿಕ ಶಾಂತಿ ಮತ್ತು ಧನಲಾಭ ನೀಡುತ್ತದೆ. ಡಿಸೆಂಬರ್ನಿಂದ ಜೂನ್ವರೆಗೆ ಪ್ರತಿ ಗುರುವಾರ ಹಳದಿ ವಸ್ತುಗಳನ್ನು ದಾನ ಮಾಡಿ ಮತ್ತು ಶಿವಲಿಂಗಕ್ಕೆ ಕಚ್ಚಾ ಹಾಲನ್ನು ಅರ್ಪಿಸಿ. ಇದರಿಂದ ಅಷ್ಟಮ ಭಾವದ ಒತ್ತಡ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ದಿನನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ. ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ನೀರಿನಲ್ಲಿ ಹರಿಸಿ. ಇದರಿಂದ ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ವೃಶ್ಚಿಕ ರಾಶಿಯವರೇ, 2026 ನಿಮಗೆ ಕೇವಲ ವರ್ಷವಲ್ಲ, ಇದು ನಿಮ್ಮ ಪುನರ್ಜನ್ಮ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಮುಂದಿನ ದಿನಗಳು ಶುಭವಾಗಿರಲಿ. ಧನ್ಯವಾದಗಳು.